1,000 ದಿನ ಪೂರೈಸಿರುವಂತದ್ದು ರಾಜ್ಯದ ಕಾಂಗ್ರೆಸ್ ಸರ್ಕಾರ. ಹಾವೇರಿಯಲ್ಲಿಂದು ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ರೆಡಿಯಾಗಿದೆ. ಹಾವೇರಿಯಲ್ಲಿ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶವನ್ನ ಮಾಡಲಾಗ್ತದೆ. ದೊಡ್ಡ ಸಂಖ್ಯೆಯಲ್ಲಿ ಜನರನ್ನ ಕೂಡ ಸೇರಿಸಲಾಗ್ತದೆ. 2023 ಮೇ 20ನೇ ತಾರೀಕಿನಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು, ಅವನ್ನೆಲ್ಲವನ್ನು ಕೂಡ ಫುಲ್ಫಿಲ್ ಮಾಡಿದ್ದಾರೆ. ಈಗ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಆಡಳಿತ ಏನು ಮಾಡ್ತಾ ಇದೆ, 1000 ದಿನ ಆಗಿರುವಂಥದ್ದು. ಸಿಎಂ, ಡಿಸಿಎಂ, ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಭಾಗಿಯಾಗಲಿದ್ದಾರೆ. ಎಲ್ಲ ಸಚಿವರು, ಶಾಸಕರು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಸಮಾವೇಶದಲ್ಲಿ 1,10,000 ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನ ಕೂಡ ವಿತರಣೆ ಮಾಡಲಾಗ್ತಾ ಇದೆ. ಒಂದು ದೊಡ್ಡ ಕಾರ್ಯಕ್ರಮ. ಭೂಮಿಯ ಹಕ್ಕುಪತ್ರ ನೀಡಲಿರುವಂಥದ್ದು ರಾಜ್ಯ ಸರ್ಕಾರ. 70,000 ಜನರಿಗೆ ಸಮಾವೇಶದಲ್ಲಿ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ. 1,50,000 ಜನರಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿರುವಂಥದ್ದು. 120 ಕೌಂಟರ್ಗಳಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ದೊಡ್ಡ ಸಮಾವೇಶವನ್ನ ಮಾಡಲಾಗ್ತಾ ಇರುವಂಥದ್ದು ಹಾವೇರಿಯಲ್ಲಿ. ಸಮಾವೇಶದ ಭದ್ರತೆಗೆ 1 ಜಿಲ್ಲೆಗಳ ಪೊಲೀಸರನ್ನ ಕಂಪ್ಲೀಟ್ ಆಗಿ ನಿಯೋಜನೆ ಮಾಡಲಾಗಿದೆ. ದೊಡ್ಡ ಭದ್ರತೆಯನ್ನು ಕೂಡ ಕೊಡಲಾಗ್ತಾ ಇರುವಂಥದ್ದು. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು 1000 ದಿನ ಆಯಿತು. ದೊಡ್ಡ ಮೈಲಿಗಲ್ಲೇ ಇದು. 2,20,000ದಲ್ಲಿ 1,10,000 ಹಕ್ಕುಪತ್ರವನ್ನು ಜನಗಳಿಗೆ ಸಮರ್ಪಣೆ ಮಾಡಿದ್ದೇವೆ. ಅದರ ಮುಂದುವರೆದ ಭಾಗವಾಗಿ ಮತ್ತೆ 1,06,000 ಹಕ್ಕುಪತ್ರಗಳನ್ನು ಅಷ್ಟು ಕುಟುಂಬಗಳಿಗೆ ಹಾವೇರಿಯಲ್ಲಿ ಸಮರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಬಂದು 1,000 ದಿನಗಳನ್ನು ಇಂದಿಗೆ ಪೂರೈಸಿದೆ. 1000 ದಿನಗಳ ಸಾರ್ಥಕ ಸೇವೆಯ ಸಮರ್ಪಣೆ ಇದು. 6 ವರ್ಷದಲ್ಲಿ ಎಷ್ಟು ಕುಟುಂಬಗಳಿಗೆ ಹಕ್ಕುಪತ್ರ ಕೊಟ್ಟಿದ್ರೋ ಅದಕ್ಕಿಂತ 2 ಪಟ್ಟು ಹೆಚ್ಚು ಹಕ್ಕುಪತ್ರಗಳನ್ನು ಕೇವಲ 2.5 ವರ್ಷದಲ್ಲಿ ಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಅಂದರೆ ನಮ್ಮ ಅಧಿಕಾರಿಗಳ ಪರಿಶ್ರಮ ಇದರ ಹಿಂದೆ ಅಡಗಿದೆ. ಈ ಕಾರ್ಯಕ್ರಮದಲ್ಲಿ 1 ಲಕ್ಷ ಕುಟುಂಬಗಳಿಗೆ ಒಟ್ಟು 2.5 ವರ್ಷದಲ್ಲಿ 2,20,000 ಕುಟುಂಬಗಳಿಗೆ ನೆಮ್ಮದಿಯ ಬದುಕಿನ ಭೂ ಗ್ಯಾರಂಟಿಯನ್ನು ಕೊಡಲಿಕ್ಕೆ ಅವಕಾಶ ಆಗ್ತಾ ಇರೋದು. ಈ ಕೆಲಸ ಸೇವೆಯನ್ನು, ಜನಪರ ಸೇವೆಯನ್ನು ಮಾಡುವಂತಹ ಅವಕಾಶ ನಮ್ಮಂಥವ್ರಿಗೆ ಸಿಕ್ಕಿದ್ದು ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ. 2,20,000ದಲ್ಲಿ 1,10,000 ಹಕ್ಕುಪತ್ರವನ್ನು ಜನಗಳಿಗೆ ಸಮರ್ಪಣೆ ಮಾಡಿದ್ದೇವೆ. ಅದರ ಮುಂದುವರೆದ ಭಾಗವಾಗಿ ಮತ್ತೆ 1,06,000 ಹಕ್ಕುಪತ್ರಗಳನ್ನು ಅಷ್ಟು ಕುಟುಂಬಗಳಿಗೆ ಹಾವೇರಿಯಲ್ಲಿ ಸಮರ್ಪಣೆ. ಇದೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಾರ್ತಿಕ್. ಇಲ್ಲಿ 1000 ದಿನಗಳ ಸಂಭ್ರಮ, ಸಾರ್ಥಕ ಸೇವೆ ಅನ್ನುವಂಥ ಹೆಸರಲ್ಲಿ ಮಾಡಲಾಗ್ತಾ ಇರುವಂಥದ್ದು. ಯಾವ ರೀತಿಯಾಗಿ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಅಂದ್ರೆ ರೆಡಿ ಆಗಿದೆ, ಅಲ್ಲಿ ಎಷ್ಟೊತ್ತಿಗೆ ಕಾರ್ಯಕ್ರಮ ಶುರುವಾಗ್ತಿರುವಂಥದ್ದು, ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ ಇದರಲ್ಲಿ? ಪೃಥ್ವಿರಾಜ್, ಭೂ ಗ್ಯಾರಂಟಿ ಸಮರ್ಪಣಾ ಏನು ಸಮಾವೇಶ ನಡೀತಾ ಇದೆ ಹಾವೇರಿಯಲ್ಲಿ, ಈ ಒಂದು ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನವನ್ನು ಮಾಡೋದಕ್ಕೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈ ಹಿಂದೆ ಬಳ್ಳಾರಿ ಮತ್ತು ಹುಬ್ಬಳ್ಳಿಯಲ್ಲಿಯೂ ಕೂಡ ಇದೇ ರೀತಿಯ ಸಮಾವೇಶವನ್ನು ಮಾಡಿ ಯಶಸ್ಸನ್ನು ಸರ್ಕಾರ ಪಡೆದುಕೊಂಡಿತ್ತು. ಅದೇ ರೀತಿಯಾಗಿ ಹಾವೇರಿಯಲ್ಲೂ ಕೂಡ ಬೃಹತ್ ಸಮಾವೇಶನ ಮಾಡುವ ಮೂಲಕವಾಗಿ ತನ್ನ ಸಾಮರ್ಥ್ಯ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಜಗಜ್ಜಾಹೀರು ಮಾಡೋದಕ್ಕೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು ನಾವು, 1,10,000 ಕುಟುಂಬಗಳಿಗೆ ಹಕ್ಕುಪತ್ರವನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ವಿತರಣೆ ಮಾಡಲಾಗುತ್ತೆ. ಕಂದಾಯ ಇಲಾಖೆ ಮತ್ತು ಹಾವೇರಿಯ ಜಿಲ್ಲಾಡಳಿತದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸೇರಿದಂತೆ ಹಲವಾರು ಸಚಿವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸಬೇಕು, ಈ ಒಂದು ಕಂದಾಯ ಇಲಾಖೆ ಈ ಒಂದು ಹಕ್ಕುಪತ್ರವನ್ನು ವಿತರಣೆ ಮಾಡ್ತಾ ಇದೆಯಲ್ಲ, ಈ ಒಂದು ವಿಚಾರವನ್ನೇ ಸರ್ಕಾರ ತನ್ನ ದೊಡ್ಡ ಮಟ್ಟದ ಸಾಧನೆ ಅನ್ನುವಂಥ ರೀತಿಯಲ್ಲಿ ಹೇಳ್ಕೊಳ್ತಾ ಇದೆ. ಯಾಕಂತಂದರೆ ಈ ಹಿಂದಿನ ಸರ್ಕಾರಗಳು ಈ ರೀತಿಯಾಗಿ ಹಕ್ಕುಪತ್ರವನ್ನು ವಿತರಣೆ ಮಾಡಿರಲಿಲ್ಲ ಅನ್ನುವಂಥ ರೀತಿಯಲ್ಲಿಯೂ ಕೂಡ ಆರೋಪಗಳನ್ನು ಕೂಡ ಕಂದಾಯ ಸಚಿವರು ಈ ಹಿಂದೆ ಮಾಡಿದ್ರು. ಅದರ
ಮುಂದುವರೆದ ಭಾಗವಾಗಿ ತಮ್ಮ ಸರ್ಕಾರ ಈ ರೀತಿಯ ಅಂದರೆ ಹಕ್ಕೆ ಇಲ್ಲಿರ್ತಕ್ಕಂಥವ್ರಿಗೆ ಭೂಮಿಯೇ ಇಲ್ಲದೆ ಇರ್ತಕ್ಕಂಥವ್ರಿಗೆ ಭೂಮಿಯ ಗ್ಯಾರಂಟಿಯನ್ನು ಕೂಡ ಕೊಡ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಸಂದೇಶವನ್ನು ರವಾನಿಸೋದಕ್ಕೆ ಸರ್ಕಾರ ಹೊರಟಿದೆ. ಇಲ್ಲಿರ್ತಕ್ಕಂಥ ಸಿದ್ಧತೆ ಬಗ್ಗೆಯೂ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಒಂದು ಬೃಹತ್ ಸಮಾವೇಶಕ್ಕೆ ಈಗಾಗಲೇ ವೇದಿಕೆಯನ್ನು ಕೂಡ ಸಿದ್ಧಪಡಿಸಲಾಗಿದೆ. 100 ಎಕರೆ ಜಾಗದಲ್ಲಿ ಈ ಒಂದು ವೇದಿಕೆಯನ್ನು ಸಿದ್ಧಪಡಿಸಿರ್ತಕ್ಕಂಥ ಜರ್ಮನ್ ಟೆಂಟನ್ನು ಅಳವಡಿಕೆಯನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಇಲ್ಲಿ ಬರುವಂಥ ಎಲ್ಲರಿಗೂ ಕೂಡ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸುಮಾರು 70,000ಕ್ಕೂ ಹೆಚ್ಚು ಕುರ್ಚಿಗಳನ್ನು ಇಲ್ಲಿ ಹಾಕಿರ್ತಕ್ಕಂಥದ್ದು. ಜೊತೆಗೆ ಬರುವಂಥ ಬಂದಿರತಕ್ಕಂಥ ಕಾರ್ಯಕರ್ತರಿಗೂ ಕೂಡ ಈ ಒಂದು ಸಮಾವೇಶದ ಪ್ರತಿಯೊಂದು ಸಮಾವೇಶವೂ ಕೂಡ ಗೋಚರಿಸಬೇಕು ಅನ್ನುವಂಥ ಕಾರಣಕ್ಕಾಗಿ 20ಕ್ಕೂ ಹೆಚ್ಚು LED ಸ್ಕ್ರೀನ್ಗಳನ್ನು ಕೂಡ ಅಳವಡಿಕೆಯನ್ನು ಮಾಡಿದ್ದಾರೆ. ಪ್ರತಿಯೊಂದು ಭಾಗದಲ್ಲೂ ಕೂಡ LED ಸ್ಕ್ರೀನ್ಗಳನ್ನು ಅಳವಡಿಕೆ ಮಾಡಿ ಕಾರ್ಯಕ್ರಮವನ್ನು ನೇರ ಪ್ರಸಾರವನ್ನು ಕೂಡ ಮಾಡಲಾಗುತ್ತೆ. ಜೊತೆಗೆ ವೇದಿಕೆ 2 ಭಾಗದಲ್ಲಿಯೂ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಒಟ್ಟು 120 ಕೌಂಟರ್ನ ಮೂಲಕವಾಗಿ ಊಟ ವಿತರಣೆಗೂ ಕೂಡ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಬರುವಂಥ 1,50,000 ಜನರ ನಿರೀಕ್ಷೆ ಏನಿದೆಯಲ್ಲ, ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನುವಂಥದ್ದು, ಆ ಒಂದು ನಿರೀಕ್ಷೆಗೆ ತಕ್ಕಂತೆ ಇಲ್ಲಿ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸರಿಸುಮಾರು 3,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ಇಲ್ಲಿ ನಿಯೋಜನೆಯನ್ನು ಮಾಡಲಾಗಿದೆ. ಭದ್ರತಾ ದೃಷ್ಟಿಯಿಂದಲೂ ಕೂಡ ಈಗಾಗಲೇ ಸಾಕಷ್ಟು ಸಿದ್ಧತೆಯನ್ನು ಪೊಲೀಸ್ ಇಲಾಖೆ ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ KSRP ತುಕಡಿಗಳಿರ್ಬೋದು, ಹಾಗೆ ಜಿಲ್ಲಾ ಮೀಸಲು ಸಶಸ್ತ್ರ ಪಡೆಯನ್ನು ಕೂಡ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಿಯೋಜನೆಯನ್ನು ಮಾಡಲಾಗಿದೆ. CM DCM ಹಾಗೆ ಸೇರಿದಂತೆ ಸಚಿವರು ಕೂಡ ಭಾಗಿಯಾಗಿರ್ತಾರೆ. 1,50,000ಕ್ಕೂ ಹೆಚ್ಚು ಜನರು ಕೂಡ ಭಾಗಿಯಾಗುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಭದ್ರತೆ ದೃಷ್ಟಿಕೋನದಿಂದಲೂ ಕೂಡ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಎಲ್ಲೂ ಕೂಡ ಅಹಿತಕರ ಘಟನೆಗಳಾಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಬ್ಯಾರಿಕೇಡ್ಗಳನ್ನು ಸಮರ್ಪಕವಾಗಿ ಅಳವಡಿಕೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಪೃಥ್ವಿರಾಜ್, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಗ್ಯಾರಂಟಿ ಹೆಸರಿನಲ್ಲೇ ನಾನಾ ಕಾರ್ಯಕ್ರಮಗಳನ್ನು ಕೊಟ್ಟಿತ್ತು. ಅದೇ ರೀತಿಯಾಗಿ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ ಅನ್ನುವಂಥ ರೀತಿಯಲ್ಲಿಯೂ ಕೂಡ ಈ ಬಾರಿಯ ಅಂದರೆ ಅವರು ಸರ್ಕಾರ 1,000 ದಿನವನ್ನು ಪೂರೈಸಿರುವಂಥ ದಿನವನ್ನು ಆಚರಣೆ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ಸರ್ಕಾರ ಯಾವ ರೀತಿಯ ಕಾರ್ಯಕೆಲಸಗಳನ್ನು ಇಲ್ಲಿ ಮಾಡಿದೆ ಅನ್ನುವಂಥದ್ದನ್ನು ಜಗಜ್ಜಾಹೀರು ಮಾಡುವಂಥ ಕೆಲಸಕ್ಕೂ ಕೂಡ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಪೃಥ್ವಿರಾಜ್, ಕಾರ್ತಿಕ್, ಮತ್ತೊಂದ್ ಕಡೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಯಾವ ಕಾರಣಕ್ಕೋಸ್ಕರ ವಿಶೇಷ ಆಗುತ್ತೆ ಅನ್ನುವಂಥದ್ದನ್ನ ಕೂಡ ನೋಡೋದಾದ್ರೆ, ರಾಜ್ಯ ರಾಜಕಾರಣದಲ್ಲಿ ಬಣ ರಾಜಕೀಯ ಕುರ್ಚಿ ಕಚ್ಚಾಟ ಕೂಡ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಯಾರ್ಯಾರು ಏನೇನು ಮಾತನಾಡ್ತಾರೆ, ವೇದಿಕೆಯಲ್ಲೂ ಕೂಡ ಬಣ ರಾಜಕೀಯ ಅನ್ನುವಂಥದ್ದು ಏನಾದರೂ ಕಾಣಿಸುತ್ತಾ ಅನ್ನುವಂಥದ್ದು. ಬಿಕಾಸ್ ಮೊನ್ನೆಯೆಲ್ಲ ಭಾಗಿಯಾಗಿದ್ದಂಥ ಒಂದು ಸಭೆಗಳಲ್ಲಿ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಮಾತೇ ಆಡಿರಲಿಲ್ಲ, ಮಾತುಕತೆನೇ ಇರಲಿಲ್ಲ. ಸೊ ಹೀಗಾಗಿ ಈ ಸಮಾವೇಶದಲ್ಲಿ ಅವೆಲ್ಲವೂ ಕೂಡ ನೋಟಿಫೈ ಆಗ್ತಾ ಹೋಗುತ್ತೆ ಅಂತ ಕಾಣಿಸುತ್ತೆ. ಪೃಥ್ವಿರಾಜ್, ನಿಶ್ಚಿತವಾಗಿ ಈ ರೀತಿಯ ಒಂದು ಸನ್ನಿವೇಶ ಉದ್ಭವ ಆಗುವಂಥ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತದೆ. ಯಾವಾಗ DK ಶಿವಕುಮಾರ್ ಅವರು ದೆಹಲಿಗೆ ತೆರಳಿ ಅಲ್ಲಿಂದ ವಾಪಸ್ಸಾದರು, ಅದಾದ ನಂತರದಲ್ಲಿ ಸಾಕಷ್ಟು ರೀತಿಯ ಬೆಳವಣಿಗೆಗಳು ಕೂಡ ರಾಜ್ಯ ರಾಜಕಾರಣದಲ್ಲಿ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ DK ಶಿವಕುಮಾರ್ ಅವರು CM ಸಿದ್ದರಾಮಯ್ಯನವರು ಇರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಿನ್ನೆ ಏನು ಭಾಗಿಯಾಗಿದ್ದರು, ಆ ಒಂದು ಕಾರ್ಯಕ್ರಮದಲ್ಲಿ ನೇರವಾಗಿ ಅವರೊಂದಿಗೆ ಮಾತನ್ನು ಕೂಡ ವೇದಿಕೆಯಲ್ಲಿ ಆಡಿರಲಿಲ್ಲ. ಈ ರೀತಿಯಾಗಿ ಇವರಿಬ್ಬರ ನಡುವೆ ಬಿಕ್ಕಟ್ಟು ಏರ್ಪಟ್ಟಿದೆಯಾ ಅನ್ನುವಂಥ ರೀತಿಯಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಸಾಕ್ಷಿಯಾಗಿತ್ತು. ಅದಾದ ನಂತರದಲ್ಲಿ ಇವತ್ತು DK ಶಿವಕುಮಾರ್ ಅವರು ಕೂಡ ಹಂಪಿಯ ಕಾರ್ಯಕ್ರಮಕ್ಕೆ ತೆರಳಿ ಅಲ್ಲಿಂದ CM ಸಿದ್ದರಾಮಯ್ಯನವರೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ, ಹಾವೇರಿಯ ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನುವಂಥದ್ದು ನಿರೀಕ್ಷೆಗಳಿತ್ತು. ಆದರೆ ಅದೆಲ್ಲವೂ ಕೂಡ ಹುಸಿಯಾಗಿದೆ. DK ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ಬೆಂಗಳೂರಿನಿಂದ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ CM ಸಿದ್ದರಾಮಯ್ಯನವರು ಕೂಡ ಹಂಪಿಯಿಂದ ನೇರವಾಗಿ ಹಾವೇರಿಗೆ ಬರ್ತಾ ಇರ್ತಕ್ಕಂಥದ್ದು. ಇವತ್ತಿನ ವೇದಿಕೆ ಕಾರ್ಯಕ್ರಮದಲ್ಲಿ ಏನಾದರೂ ಕುರ್ಚಿಯ ಕದನಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ತಿಕ್ಕಾಟಗಳಾಗತ್ತಾ, ಅಥವಾ ತಮ್ಮ ಭಾಷಣದಲ್ಲಿ CM ಸಿದ್ದರಾಮಯ್ಯನವರು ಹಾಗೂ DK ಶಿವಕುಮಾರ್ ಅವರು ಏನಾದರೂ ಆ ರೀತಿಯಾಗಿ ಏನಾದರೂ ಹೇಳಿಕೆಗಳನ್ನು ಕೊಡ್ತಾರಾ, ಇನ್ನೊಂದಿಷ್ಟು ಬೆಳವಣಿಗೆಗೆ ಈ ಒಂದು ಸಮಾವೇಶ ಕಾರಣ ಆಗತ್ತಾ ಅನ್ನುವಂಥ ರೀತಿಯಲ್ಲಿಯೂ ಕೂಡ ನಾವು ಯೋಚನೆಯನ್ನು ಮಾಡಬಹುದಾಗಿದೆ. ಜೊತೆಗೆ ಇಲ್ಲಿ ಇನ್ನೊಂದು ವಿಚಾರವನ್ನು ಗಮನಿಸಬೇಕು, ಸರ್ಕಾರ 1,000 ದಿನವನ್ನು ಪೂರೈಸಿರ್ತಕ್ಕಂಥ ಒಂದು ಸಾಧನ ಸಮಾವೇಶವನ್ನೇ ಇಟ್ಟುಕೊಂಡು DK ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯನವರು ತಾವು ತಮ್ಮ ಒಂದು ನಿಟ್ಟಿನಲ್ಲಿ ತಮ್ಮ ಒಂದು ಅಧಿಕಾರದ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಚರ್ಚೆಗಳನ್ನು ಅಥವಾ ಆಗುವಂಥ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡುವಂಥ ಲಕ್ಷಣಗಳು ಕೂಡ ಗೋಚರಿಸುವಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.